ಎಲ್ಲರಿಗೂ ನಮಸ್ಕಾರ. ಭೀಕರ ಅಪಘಾತ. ಓಮಿನಿ ಅಡ್ಡ ಬಂದಿದ್ದರಿಂದ ಟೆಂಪೋ ಲಾರಿಗೆ ಹಿಂಬದಿಗೆ ಡಿಕ್ಕಿ ಹೊಡೆದು ಪರಿಣಾಮ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಪಾವಗಡ ಎಸ್ಆರ್ಎಸ್ ಪೆಟ್ರೋಲ್ ಬಂಕ್ ಹತ್ತಿರ ಓಮಿನಿ ಅಡ್ಡ ಬಂದಿದ್ದರಿಂದ ಟೆಂಪೋ ಲಾರಿಗೆ ಹಿಂಬದಿಗೆ ಡಿಕ್ಕಿ ಹೊಡೆದು ಪರಿಣಾಮ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮಂಡ್ಯ ಜಿಲ್ಲೆ ಮುದ್ದೂರು ತಾಲೂಕು ಸೋಮನಹಳ್ಳಿ ಗಿರೀಶ್ 21 ವರ್ಷ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಪಾವಗಡದಲ್ಲಿ ಭೀಕರ ಅಪಘಾತಗಳು ಸಂಭವಿಸುತ್ತವೆ. ಸಾರ್ವಜನಿಕರು ಬಹಳಷ್ಟು ಗಂಭೀರ ಆರೋಪ ಮಾಡಿದ್ದಾರೆ. ಸ್ಪೀಡ್ ಬ್ರೇಕರ್ ಇಲ್ಲದ ಕಾರಣ ಸರಣಿ ಅಪಘಾತಗಳು ಸಂಭವಿಸುತ್ತವೆ ಎಂದು ಸಾರ್ವಜನಿಕರು ಆರೋಪವನ್ನು ಮಾಡಿದ್ದಾರೆ. ಕನ್ವೇನಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಹಿಡಿದು ಎಸ್ಎಸ್ಕೆ ಸಮುದಾಯ ಭವನ ತನಕ ಯಾವುದೇ ರೀತಿಯಾದಂಥ ಸ್ಪೀಡ್ ಬ್ರೇಕರ್ಗಳು ಇಲ್ಲದ ಕಾರಣ ತಿಂಗಳಿಗೆ 1-2 ಅಪಘಾತಗಳು ಸಂಭವಿಸುತ್ತಾ ಇರುತ್ತವೆ ಎಂದರು. ಈ ಸ್ಥಳದಲ್ಲಿ ದಿನನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಓಡಾಟ ಜಾಸ್ತಿಯಾಗಿರುತ್ತದೆ. ಯಾವುದೇ ಸ್ಪೀಡ್ ಬ್ರೇಕರ್ ಇಲ್ಲದ ಕಾರಣ ಸರಣಿ ಅಪಘಾತಗಳು ಸಂಭವಿಸುತ್ತವೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಪೀಡ್ ಬ್ರೇಕರ್ ಆಗಿಸಬೇಕೆಂದು ಉಪನ್ಯಾಸಕ ವಿನಯ್ ಬಾಬು ಅವರು ಆರೋಪ ಮಾಡಿದ್ದಾರೆ. ಈ ಒಂದು ಪ್ರಕರಣ ಪಾವಗಡ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಿ ಮಾರುತಿ, MS ಮೀಡಿಯಾ. ಇವತ್ತು ಬೆಳಿಗ್ಗೆ ಸುಮಾರು 7 ಗಂಟೆ ಸಮಯದಲ್ಲಿ ಈ ಪೆಟ್ರೋಲ್ ಬ್ಯಾಂಕ್ ಒಳಗಡೆ ಒಂದು ಓಮಿನಿ ಯಾವುದೋ ಪಾಸ್ ಆಯಿತು. ಏನೋ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಹೋಯ್ತಾ? ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ ಪಾಸ್ ಆಯಿತು. ಯಾವುದು ಪೆಟ್ರೋಲ್ ಬ್ಯಾಂಕ್ ಹೆಸರು ಏನಿದೆ? SRS. ಓಕೆ. ಅದೇ ಈ ಕಡೆ ತುಮಕೂರು ರಸ್ತೆ ಕಡೆಯಿಂದ ತುಂಬ ಜೋರಾಗಿ ಲಾರಿ ಬರ್ತಾ ಇತ್ತು. ಅದರಿಂದನೇ ಒಂದು ಟೆಂಪೋ ಬರ್ತಾ ಇತ್ತು. ಅವ್ರನ್ನ ಅವಾಯ್ಡ್ ಮಾಡೋಕೆ ಹೋಗ್ಬಿಟ್ಟು ಬ್ರೇಕ್ ಹೊಡೆದ್ರು ಲಾರಿ ಅವರು. ಹಿಂದಗಡೆ ಬರೋ ಗಾಡಿ ಜೋರಾಗಿ ಬಂದು ಕುತ್ಕೊಂಡ್ಬಿಡ್ತು. ಇದಕ್ಕೆಲ್ಲ ಮೂಲ ಕಾರಣ ಓಮ್ನಿ ಅವನ್ ಆಗಿರ್ಬೋದು, ಲಾರಿ ಆಗಿರ್ಬೋದು, 407 ಆಗಿರ್ಬೋದು. ಇಲ್ಲಿಂದ ರೆಸಿಡೆನ್ಷಿಯಲ್ ಏರಿಯಾ ಸ್ಟಾರ್ಟ್ ಆಗುತ್ತೆ. ಸ್ವಾಮೀಜಿ ಹಾಸ್ಪಿಟ್ಲ್ ಮೇನ್ ರೆಸಿಡೆನ್ಷಿಯಲ್ ಏರಿಯಾ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು PWD ಅವ್ರನ್ನ, ನಾವು ಮಾನ್ಯ ಶಾಸಕರ ವೆಂಕಟೇಶ್ ಅಣ್ಣ ಅವ್ರನ್ನ ಕೇಳ್ಕೊಳ್ಳೋದು ಇಷ್ಟೇ, ಫಸ್ಟ್ ಇಲ್ಲಿ ಹಂಸ ಹಾಕಬೇಕು. ಇದೊಂದೇ ಘಟನೆ ಅಲ್ಲ, ಈಗಾಗಲೇ ಸಾಕಷ್ಟು ಘಟನೆಗಳು ನಡೆದಿದ್ದಾವೆ. ಸಾಕಷ್ಟು ಜನಕ್ಕೆ ಇಲ್ಲಿ ಮೇಷ್ಟ್ರುಗಳಿಗೆ ಕೈ ಕಾಲು ಮುರಿದಿದ್ದಾವೆ. ಹಾಗಾಗಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ ಫಸ್ಟ್ ಇಲ್ಲಿ ಸ್ಪೀಡ್ ಬ್ರೇಕರ್ ಹಾಕಬೇಕು. ಮತ್ತು ಬನಶಂಕರಿ ಕ್ರಾಸಿಂಗಲ್ಲೂ ಕೂಡ ಸ್ಪೀಡ್ ಬ್ರೇಕರ್ ಹಾಕಬೇಕು. ಸಿಟಿ ಲಿಮಿಟ್ ಏನು ಸ್ಲೋ ಬರಬೇಕು. ಅದು ಚಳಕೇರಿ ಕ್ರಾಸಿಂಗ್ ಹಿಡಿದು ಇಲ್ಲಿವರೆಗೂ ಅಲ್ಲ ಸರ್, ಸಿಟಿ ಲಿಮಿಟ್ ಸ್ಲೋ ಆಗಿ ಬರಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಅಪಘಾತಗಳು ನಡೀತವೆ. ನಡೆದ ಮೇಲೆ ಪ್ರಾಣಾಪಾಯ ಆಗೋದಿಲ್ಲ. ಇಲ್ಲಿ ನೋಡಿ, ಸ್ಪಾಟ್ ಅಲ್ಲಿ ಹೊರಟೋಗ್ಬಿಟ್ಟ ಮನುಷ್ಯ. ಹಾಗಾಗಿ ಮೈನ್ ಇದಕ್ಕೆ ರೆಮಿಡಿ ಅಂದ್ರೆ ಸಡನ್ ಆಗಿ ಇಲ್ಲಿ ಒಂದು ಸ್ಪೀಡ್ ಬ್ರೇಕರ್ ಹಾಕಬೇಕು. ಮತ್ತು ಬನಶಂಕರಿ ಕ್ರಾಸಿಂಗಲ್ಲಿ ಅಷ್ಟೇ ಸುಮಾರು ಮಿನಿಮಮ್ ಅಂದರೆ 100 ಮೇಲೆ ಇರುತ್ತೆ ಸ್ಪೀಡ್. ಬರ್ತಾ ಇರ್ತಾರೆ ಎಲ್ಲ ಲಾರಿಗಳು, ಬಸ್ಸುಗಳೆಲ್ಲ ನೈಟ್ ಟೈಮು, ಬೆಳಿಗ್ಗೆ ಎಲ್ಲ ಫುಲ್ ಫಾಸ್ಟಾಗಿ. ಮಕ್ಕಳಿಗೆ ಮತ್ತೆ ಇಲ್ಲೊಂದು ಸ್ಕೂಲ್ ಇದೆ, ಪೆಟ್ರೋಲ್ ಬ್ಯಾಂಕ್ ಇದೆ. ಪೆಟ್ರೋಲ್ ಬ್ಯಾಂಕ್ ಗಾಡಿಗಳು ಇನ್ ಆ್ಯಂಡ್ ಎಕ್ಸಿಟ್ ಆಗ್ತಾ ಇರ್ತವೆ. ಅಂಥ ಕಡೆ ಒಂದು ಸ್ಪೀಡ್ ಬ್ರೇಕರ್ ಹಾಕಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಇದನ್ನು ದಯವಿಟ್ಟು ಮಾನ್ಯ ಶಾಸಕರ ಗಮನಕ್ಕೆ ತನ್ನಿ. 100% ಅವ್ರು ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. PWD ಅವ್ರ ಗಮನಕ್ಕೂ ತಾವು ತಗೊಬನ್ನಿ. ಅವರು ಕೂಡ ನಮಗೆ ಸಹಕಾರ ಕೊಟ್ಟು ಇರೋ ಜನತೆಗೆಲ್ಲ ಅನುಕೂಲ ಆಗೋ ಒಂದು ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಇವತ್ತು ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ಏನಾಗಿರೋದು ಆಕ್ಸಿಡೆಂಟ್ ಏನಾಗಿರೋದು? ಅದೇ ಸರ್, ಈಗ ಲಾರಿಗೆ 407 ಬ್ಯಾಕ್ ಸೈಡಿಂದ ಬಂದು ಗುದ್ದಿರೋ ಅಂತ. ಹಲೋ, ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಚಾನಲ್ ಹೆಸರು MS ಮೀಡಿಯಾ ನ್ಯೂಸ್. ನಮ್ಮ ಚಾನಲ್ನಲ್ಲಿ ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಹೊಸದಾಗಿ ನಮ್ಮ ಚಾನಲನ್ನು ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ರತಿದಿನ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ತಪ್ಪದೇ ವೀಕ್ಷಿಸಿ.